ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ. 6:30 ಆಗೋಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿಲ್ ಬಂದಾಯ್ತು. ಹಾಗಾದ್ರೆ ಇನ್ಯಾಕ್ತಾಳ ಕಾರ್ಯಕ್ರಮ ಶುರು ಮಾಡೋಣ. ಆಫೀಸ್ ಕೆಲಸದಲ್ಲೇ ಬಿಸಿ ಆಗಿರೋ ಅಪ್ಪ, ಸೀರಿಯಲ್ ನೋಟು ಸಮಯ ಕಳಿಯೋ ಅಮ್ಮ, ಫೇಸ್ಬುಕ್ ಅಲ್ಲಿ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಕೋಪರ್ಡ್ ಬೈ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್, ಸ್ಪೆಷಲ್ ಪಾರ್ಟ್ನರ್ ಕಾಯ್ಡನ್ ಮ್ಯಾಟ್ರೆಸಸ್, an ISI ಪ್ರಾಡಕ್ಟ್, ಉದಯಂ ವರ್ಣ ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಮತ್ತು SSVM ಇನ್ಸ್ಟಿಟ್ಯೂಷನ್. ಉತ್ತರ ಸರಿಯಾಗಿದೆಯಾ ಅಂತ ತೋರ್ಸೋದಕ್ಕೆ ನಮ್ಮ ಅಧ್ಯಕ್ಷರು ರೆಡಿ ಇದ್ದಾರೆ, ಹಣ ಕೊಡೋದಕ್ಕೆ ನಮ್ಮ ಉಪಾಧ್ಯಕ್ಷರು ರೆಡಿ ಇದ್ದಾರೆ, ಆಡಿಯನ್ಸ್ ಜಗಲಿ ಫುಲ್ ಜೋಶಲ್ಲಿದೆ ಅಂದಮೇಲೆ ನಮ್ಮ ವೇದಿಕೆ ಮೇಲೆ ನಮ್ಮ ಸ್ಪರ್ಧಿಗಳನ್ನ ಕರೆಯೋ ಸಮಯ ಬಂತು ಅಂತ ಅರ್ಥ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವರ್ಧನ್ ಗ್ರೂಪ್ ನ ಪಿಲ್ಲರ್ಸ್, ಆರ್ಯವರ್ಧನ್ ನ ಅಡ್ವೈಸರ್ಸ್, ಮೀರಾ ಮತ್ತು ಕೇಶವ್ ಜೇಂಡೆ ಅವ್ರನ್ನ. ಸರ್ ಜೆಂಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾಬ್ಲಮ್ ಏನ್ ಸರ್? ನೋಡಿ ಸರ್, ಫೈರ್ ಇದೆ, ಸೂಪರ್ ಆಗಿರೋ ಹುಡುಗಿ ಇದ್ದಾರೆ, ಅಷ್ಟು ಒಳ್ಳೆ ಆಡಿಯನ್ಸ್ ಇದೆ, ಅಷ್ಟು ಒಳ್ಳೆ ಹಾಡು ಹಾಕಿದ್ರು, ಒಂದು ಒಳ್ಳೆ ಸ್ಟೆಪ್ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಇಲ್ಲ, ನಮ್ ಕಡೆ ಒಂದ್ ಮಾತಿದೆ, ಹಾ, ಎಲ್ಲಾ ಕಡೆನೂ ಕುಣಿಬಾರ್ದು, ಕುಣಿಯೋ ಕಡೆ ಕುಣಿಬೇಕು ಅಂತ. ಹಂಗಾಗಿ ಆಕ್ಚುಲಿ ಲಾಸ್ಟ್ ವೀಕು ಸುಬ್ಬು ಪುಷ್ಪ ಅವ್ರು ಬಂದ್ರು, ಅನ್ನೋರ್ ಮದ್ವೆಗೆ ದುಡ್ಡೆಲ್ಲ ಚೆನ್ನಾಗಿ ಕೂಡಿಟ್ಕೊಂಡು ಹೋದ್ರು. ಈಗ ನೀವ್ ಯಾಕೆ ಬಂದಿದ್ದೀರಾ? ನೀವು ಅವರಿಬ್ರನ್ನ ಒಂದಾಗಕ್ಕೆ ಬಿಡ್ತಾ ಇಲ್ಲ, ನಿಮ್ ಉದ್ದೇಶ ಏನು? ಅದಕ್ಕೆ ನಾವಿಬ್ರು ಬಂದಿರೋದು. ನಾವು ಅನುನ ಮತ್ತೆ ಆರ್ಯ ಸರ್ನ ಮದ್ವೆ ಮಾಡ್ಸಕ್ಕಲ್ಲ, ಅನುಗೆ ಬೇರೆ ಯಾವ್ದಾದ್ರು ಒಳ್ಳೆ ಹುಡುಗನ್ನ ನೋಡಿ ಅದ್ದೂರಿಯಾಗಿ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ ಪರ್ಸನಲ್ ದುಡ್ಡಲ್ಲಿ ಖರ್ಚು ಮಾಡಿ ಆದಷ್ಟು ಬೇಗ ಮದುವೆ ಮಾಡಿ ಕಳ್ಸ್ಬಿಡೋಣ ಅಂತ ಇದೀವಿ. ಬಿಟ್ಬಿಡಿ, ಅದ್ರ ಬಗ್ಗೆ ಬಿಟ್ಬಿಡಿ. ಆಫೀಸ್ ಜಂಜಾಟ, ಆಫೀಸ್ ಟೆನ್ಷನ್, ಅನ್ನೋ ಆರ್ಯ ಸರ್ ಟೆನ್ಷನ್, ಅದೆಲ್ಲ ಬಿಟ್ಬಿಡಿ. ಇವತ್ತು ಇಲ್ಲಿ ಬರೀ ಜೀನ್ಸ್ ಆಟ ಅಂಡ್ ಫುಲ್ ಎಂಜಾಯ್ಮೆಂಟ್. ಓಕೆನಾ? ಜೋರಾದ ಚಪ್ಪಾಳೆ ಬರಲಿ, ಬನ್ನಿ ಸರ್. ಈಗ ನಮ್ಮ ಕಾರ್ಯಕ್ರಮದ ಪರಿಚಯ ಮಾಡ್ಬಿಡ್ತೀನಿ. ಈ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತು ಗೆದ್ದಾಗ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಅಷ್ಟೇನಾ? ಹೇಳ್ತೀನಿ. ಮೀರಾ ಮೇಡಮ್ ತುಂಬಾ ಪರ್ಟಿಕ್ಯುಲರ್ ಅಪ್ಪ. ಎರಡನೇ ಸುತ್ತನ್ನ ಗೆದ್ದಾಗ ನಿಮ್ಗೆ ಸಿಗುತ್ತೆ 2 ಲಕ್ಷ ರೂಪಾಯಿ. ಹಾಗೆ ಮೂರನೇ ಸುತ್ತನ್ನ ಗೆದ್ದಾಗ ಸಿಗುತ್ತೆ 3 ಲಕ್ಷ ರೂಪಾಯಿ ಮತ್ತು ಕೊನೆಯ 4ನೇ ಸುತ್ತು ಗೆದ್ದಾಗ ನಿಮ್ಗೆ ಸಿಗುತ್ತೆ 4 ಲಕ್ಷ ರೂಪಾಯಿ. ಸೊ ಒಟ್ಟಾರೆ ಈ ಕಾರ್ಯಕ್ರಮದಿಂದ ನೀವು ಯಶಸ್ವಿಯಾಗಿ ಆಡಿ ಗೆದ್ದರೆ ನಿಮಗೆ ಸಿಗುತ್ತೆ 10 ಲಕ್ಷ ರೂಪಾಯಿ. ಸೊ ನಮ್ಮ ಆಟದ ಕಡೆ ಹೋಗೋಣ. ಮೊದಲನೇ ಸುತ್ತನ್ನ ಶುರು ಮಾಡೋಣ. ಓಕೆ, ನಮ್ಮ ಕಾರ್ಯಕ್ರಮದ ಮೊದಲನೇ ಆಟದ ಹೆಸರು ಪೇರ್ ವಿತ್ ಪೇರೆಂಟ್ಸ್. ಸೊ ಮೊದಲನೇದಾಗಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಮುದ್ದಾದ ಮಕ್ಕಳು ಸ್ಟೇಜ್ ಮೇಲೆ ಬರಲಿ. ಈಗ ಮುದ್ದಾಗಿರೋ ತಾಯಂದ್ರನ್ನ ಕರೆಯುವಂತ ಸಮಯ. ಜೋರಾದ ಚಪ್ಪಾಳೆ ಬರಲಿ ಮುದ್ದಾದ ತಾಯಂದ್ರಿಗೆ. ಸರ್, ಈ ಸುತ್ತಲ್ಲಿ ಏನು ಅಂದ್ರೆ ಈ ಕಡೆ 3 ಜನ ತಾಯಂದ್ರಿದ್ದಾರೆ, ಈ ಕಡೆ 5 ಜನ ಮಕ್ಕಳಿದ್ದಾರೆ. ಈ 3 ಜನ ತಾಯಂದ್ರ 3 ಜನ ನಿಜವಾದ ಮಕ್ಕಳು ಇಲ್ಲಿದ್ದಾರೆ. ಈ 3 ತಾಯಂದ್ರಲ್ಲಿ ಯಾವ್ದಾದ್ರು 2 ತಾಯಂದ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ
ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಓಕೆ, ನೀವೇನಾದ್ರೂ ಸರಿಯಾಗಿ ಮ್ಯಾಚ್ ಮಾಡಿದ್ರೆ ಪ್ರತಿ ಸರಿ ಮ್ಯಾಚ್ಗೆ ನಿಮ್ಗೆ ಸಿಗುತ್ತೆ 50,000 ರೂಪಾಯಿ. ಓಕೆ ಸೊ 2 ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ 1,00,000 ರೂಪಾಯಿ. ಜೆಂಡೆ ಅವರೇ ರೆಡಿನಾ ಆಡಕ್ಕೆ? ರೆಡಿನಾ? Okay. ಓಕೆ, ಈ ABC 3 ತಾಯಂದ್ರಲ್ಲಿ ಯಾರಾದ್ರೂ 2 ತಾಯಂದ್ರನ್ನ ಸೆಲೆಕ್ಟ್ ಮಾಡಿ. ಇದ್ರಲ್ಲಿ B. ಬಿ ಅವರು. ಓಕೆ, ಪೇರೆಂಟ್ ಬಿ ಆನ್ ಸ್ಕ್ರೀನ್. ಮಕ್ಳ ಜೊತೆ ಮ್ಯಾಚ್ ಮಾಡ್ತಾ ಹೋಗೋಣ. ಚೈಲ್ಡ್ 1 ಏನಾದ್ರೂ ಹೋಲಿಕೆ ಅನ್ನಿಸ್ತಾ ಇದೆಯಾ? ಹೌದು. ಏನ್ ಅನ್ನಿಸ್ತಾ ಇದೆ? ಆಕ್ಚುಲಿ ಅವ್ರ ಬಾಯಿ ಶೇಪು ಸ್ವಲ್ಪ ಒಂದೇ ಇಲ್ಲ, ತರ ಬೇರೆ ಇದೆ. ತೋರಿಸಿ. ಸೊ ಸ್ವಲ್ಪ ಹೋಲಿಕೆ ಇದೆ ಅಂತ ಮೀರಾ ಅವ್ರು ಹೇಳ್ತಾ ಇದಾರೆ. ಸ್ವಲ್ಪ ಜೆಂಡೆ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ನೋಡೋಣ. ಚೈಲ್ಡ್ 2 ಕಳ್ಳ. ಚೈಲ್ಡ್ 2 ಐ ಡೋಂಟ್ ಥಿಂಕ್ ಸೊ. ಚೈಲ್ಡ್ 3 ನಂಗೆ 1 and 3 ಅಲ್ಲಿ ಆಕ್ಚುಲಿ ಕನ್ಫ್ಯೂಷನ್ ಇದೆ. ಏನ್ ಹೋಲಿಕೆ ಅನ್ನಿಸ್ತಾ ಇದೆ? ಮಗುದು ಫೇಸ್ ಸ್ಟ್ರಕ್ಚರ್ ಸ್ವಲ್ಪ ಹಂಗೆ ಸೇಮ್ ಇದೆ ಅನ್ಸ್ತಾ ಇದೆ. Okay. ಗುಂಡಿಗಿದೆ. ನಗಿ ನೀವು ಸ್ಮೈಲ್ ಮಾಡಿ ಮ್ಯಾಮ್, ನೀವು ಸ್ಮೈಲ್ ಮಾಡಿ. ಐ ಗೆಸ್ ಇದೆ ಅನ್ಸುತ್ತೆ. ಸೊ ನೋಡೋಣ, ನೆಕ್ಸ್ಟ್ ಮಕ್ಕಳು ಅಭಿಪ್ರಾಯ Sure. ಚೇಂಜ್ ಆಗಬಹುದು. ಚೈಲ್ಡ್ 4 ಎಸ್, ಏನಾದ್ರೂ ಹೋಲಿಕೆ ಇದೆಯಾ? ಇಲ್ಲ. ಚೈಲ್ಡ್ 5 ಹಾಯ್ ಬೇಬಿ, ಯಾವ ಸ್ಟ್ಯಾಂಡರ್ಡ್? LKG 1. ಹೌದಾ? ಇಲ್ಲಿ ನಿಮ್ ಮಮ್ಮಿ ನೋಡಕ್ ಹೆಂಗಿದ್ದಾರೆ? ಸಖತ್ತಾಗಿದ್ದಾರೆ, ಉದ್ದ ಇದ್ದಾರಾ? ಸಖತ್ತಾಗಿದ್ದಾರೆ. ನಿಮ್ ಮಮ್ಮಿನೂ ಇವತ್ ನೀನ್ ಹಾಕೊಂಡಿರೋ ತರ ಡ್ರೆಸ್ಸೇ ಹಾಕೊಂಡಿದಾರಾ? ಹೌದಾ? ನಾನ್ ಬಿಡಿ ಆಗಿದೆ, ಗೊತ್ತಾಯ್ತು. ಚೈಲ್ಡ್ 3 ಚೈಲ್ಡ್ 3 ಅವ್ರನ್ನ ಕೇಳೋಣ. ನಿಮ್ ಮಮ್ಮಿ ಯಾವ ತರ ಇದಾರ ನೋಡಕ್ಕೆ? ನಿನ್ ತರಾನೇ ಇದಾರಾ ಅಥವಾ ನೀನ್ ನಿಮ್ ಡ್ಯಾಡಿ ತರ ಇರೋದಾ? ಗೊತ್ತಿಲ್ಲ. ಗೊತ್ತಿಲ್ಲ, but ಎಲ್ಲರೂ ಏನಾದ್ರೂ ಒಂದು ಹೇಳ್ಕೊಟ್ಟಿದ್ದಾರೆ. ಗೊತ್ತಿರುತ್ತಲ್ಲ. ಏನ್ ಬಂದ್ರು ಗೊತ್ತಿಲ್ಲ ಅಂತ ಹೇಳ್ಬಿಡಿ ಅಂತ. ಇವ್ರು ಹೇಳ್ಕೊಟ್ಟಿರ್ತಾರೆ. ಗೊತ್ತಿಲ್ಲ. ಆಯ್ತು ಬಿಡು, ನಂಗೆ ಗೊತ್ತಾಯ್ತು ಬಿಡು ಅಮ್ಮ ಯಾರು. ಹೌದು, ಒಂದ್ ಸಾರಿಗೆ ಗೊತ್ತಾಗಿದೆ. ಹೆಂಗೆ ಸರ್ ಈ ಟ್ಯಾಲೆಂಟ್? ಸೊ ಯಾವ ಮಗುನ ಫ್ರೀಸ್ ಮಾಡ್ತೀರಿ? ಓಕೆ, ಐ ಗೆಸ್ 3ನೇ ಅನ್ಸ್ತಿದೆ ನಂಗೂ ಯಾಕೋ. 3ನ ಫ್ರೀಸ್ ಮಾಡ್ತಿದ್ದಾರೆ. ಅಧ್ಯಕ್ಷರೇ, ಇದು ಸರಿನಾ ತಪ್ಪಾ? ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ಗೋವಿಂದ ಗೋವಿಂದ. ಬಟ್ ಇಟ್ಸ್ ಓಕೆ, ಇನ್ನೊಂದು ಚಾನ್ಸ್ ಇದೆ. 50,000 ಹೋಯ್ತು, ಇನ್ನ 50,000ನ ಪಡೆದುಕೊಳ್ಳುವಂತ ಎಲ್ಲಾ ಚಾನ್ಸಸ್ ಇದೆ. Okay. ಓಕೆನಾ? ನೆಕ್ಸ್ಟ್ ಯಾವ ತಾಯಿನ ಸೆಲೆಕ್ಟ್ ಮಾಡ್ತೀರಿ? ನಾನು ಇವರು ಏ. ಓಕೆ, ರೆಡಿನಾ? ಪೇರೆಂಟ್ ಆನ್ ಸ್ಕ್ರೀನ್. ಚೈಲ್ಡ್ 1 ಆಕ್ಚುಲಿ ಇಲ್ಲಿ ಒಬ್ಬ ಹುಡುಗ, ಅವನು ಆಲ್ಮೋಸ್ಟ್ ಜೆಂಡಿ ತರನೇ ಡ್ರೆಸ್ ಮಾಡ್ಕೊಂಡಿದ್ದಾನೆ. ಅವ್ನು ತುಂಬಾ ಸ್ಮೈಲ್ ಕೊಡ್ತಿದ್ದ. ಪ್ರಾಬಬ್ಲಿ ಅವ್ರ ಮಮ್ಮಿನ ಮಾತಾಡ್ಸಿದೀವಿ ಅಂತ ಸ್ಮೈಲ್ ಕೊಡ್ತಿದ್ದ ಅನ್ಸುತ್ತೆ. ಅಲ್ಲ, ನಿಮ್ಮ ನಿಮ್ಮನ್ನ ಮಮ್ಮಿನ ನೋಡಿ ಸ್ಮೈಲ್ ಕೊಡ್ತಾ ಇದ್ದಿದ್ದು. ನನ್ನ ನೋಡಿ ಸ್ಮೈಲ್ ಕೊಡ್ಬೇಕು. ಇನ್ನು 18 ವರ್ಷನೂ ಆಗಿಲ್ಲ. ಆಕ್ಚುಲಿ ನನ್ಗೆ ಅವ್ರ ತರ ಯಾವ ಮಗುನು ಕಾಣಿಸ್ತಿಲ್ಲ. ಬಟ್ ಮೇಡಮ್, ಅಮ್ಮ ಎದುರುಗಡೆ ನಿಂತಿದಾರಲ್ವಾ? ಇಲ್ಲ, ಹಾ? ಅಮ್ಮ ಇಲ್ಲ. ಎದುರುಗಡೆ ನಿಂತಿದ್ದಾರೆ. ಆಹಾ, ಎಲ್ಲಿದಾರಮ್ಮ? ಏನು ಅಮ್ಮ? ಓ, ನನಗೆ ಅಮ್ಮರ್ಸ್ತೀಯ ನೀನು? ಸರಿ ಆಯ್ತು. ಸೊ ಬೇರೆ ಮಕ್ಕಳನ್ನ ನೋಡೋಣ ಅಂತಿದ್ದೀರಾ? ಎಸ್, ಅದಕ್ಕೆ ಚೈಲ್ಡ್ 2 ಚೈಲ್ಡ್ 3 ಏನಾದ್ರೂ ಹೋಲಿಕೆ ಇದೆಯಾ? ಅದನ್ನ ಅಬ್ಸರ್ವ್ ಮಾಡಿ. ಇಲ್ಲ, ಹೋಲಿಕೆ ಇಲ್ಲ. ನೆಕ್ಸ್ಟ್ ಹೋಗೋಣ. Yeah. ಚೈಲ್ಡ್ 4 ಎಸ್, ಏನಾದ್ರೂ ಹೋಲಿಕೆ ಇದೆಯಾ? ಇಲ್ಲ. ಚೈಲ್ಡ್ 5 ಆಲ್ಮೋಸ್ಟ್ ಫೇಸ್ ಸ್ಟ್ರಕ್ಚರ್ ಕೂಡ ಸೇಮ್ ಇದೆ. ವಾಹ್, ಚಾನ್ಸಸ್ ಇರ್ಬೋದು. ಸರಿ, ಪ್ಲೀಸ್ ಮಾಡ್ಲಾ? ಅಧ್ಯಕ್ಷರೇ, ಜೆಂಡೆ ಅವರು ಸ್ಟೆಪ್ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಚೈಲ್ಡ್ 5 ನ ಫ್ರೀಸ್ ಮಾಡ್ತಾ ಇದ್ದಾರೆ. ತೋರಿಸಿ, ಇದು ಸರಿನಾ ತಪ್ಪಾ ಅಂತ.
ಕರೆಕ್ಟ್ ಆಗಿ ಗೆಸ್ ಮಾಡಿ ನೀವು ಗೆದ್ದಿದ್ದೀರಿ 50,000 ರೂಪಾಯಿ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಪೇರೆಂಟ್ಸ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಮುಗ್ದಿದೆ ಇಲ್ಲಿಗೆ. ನಿಮ್ಮ ಬೊಕ್ಕಸದಲ್ಲಿದೆ 50,000 ರೂಪಾಯಿ. ಈಗ ನಮ್ಮ ಕಾರ್ಯಕ್ರಮದ ಎರಡನೇ ಸುತ್ತ ಕಡೆ ಹೋಗೋಣ. ನಮ್ಮ ಜೆಂಡೆ ಅವ್ರ ಮಗ ಬೈಟ್ಸ್ ಕಳ್ಸಿದಾರ. ಓಕೆ ಅಧ್ಯಕ್ಷರೇ, ಜೆಂಡೆ ಅವರೇ ತಮ್ಮ ಮಗ ಬೈಟ್ಸ್ ಕಳ್ಸಿದಾರಂತೆ. ನೀವು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಆಡ್ಲಿ, ನನ್ನ ಕಡೆ ನಾನು ಸ್ವಲ್ಪ ಆಲ್ ದ ಬೆಸ್ಟ್ ಹೇಳ್ತೀನಿ, ಜೋಶ್ ತುಂಬ್ತೀನಿ ಅಂತ ನಿಮ್ಮ ಅಧ್ಯಕ್ಷರೇ ತೋರ್ಸಿ. ಅಧ್ಯಕ್ಷರೇ ಅಪ್ಪ 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 ಯಾವಾಗ ಬರ್ತೀರಪ್ಪ? ನಿಮ್ಮನ್ನು ನೋಡ್ಬೇಕು ಅನ್ನೋ ಆಸೆ ಭಾಳ ಆಗಿದೆ ಅಪ್ಪ. ಅಪ್ಪ ನಿಮ್ಮ ಹೆಸರು ದಂಡೆ ಅಲ್ವಾ? ನನ್ನ ಹೆಸರು ದಂಡೆ. ಬನ್ನಿಯಪ್ಪ. ಜೇಂಡೆ ನಿಮ್ಮ ಮಗು ಯಾರು? ಇಲ್ಲಪ್ಪ, ಎಲ್ಲಿಂದ ಮೇಡಮ್ ಕರ್ಕೊಂಡು ಬಂದ್ರೆ? ನಾನ್ ನನ್ನ ಮಗ ಅಲ್ಲ. ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ತಂದೆನ ನೋಡಿದ್ಮೇಲೆ ಮಗುನ ನೋಡಿದ್ಮೇಲೆ ತಾಯಿನ ನೋಡ್ಲೇಬೇಕು ಅಂತ. ಆ ಸುಂದರಿ, ಆ ಮೋಹಿನಿ, ನಿಮ್ಮ ಮನಸ್ಸು ಗೆದ್ದ ಜಗನ್ಮೋಹಿನಿ ಯಾರು ಅಂತ ನೋಡೋ ಸಮಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಿಂದೆ ತಿರುಕೋಬೇಕು ಅಂತ. ನನ್ನ ಜೆಂಡೆ, ನಾನಿನ್ನ ಕಂಡೆ, ನೀ ನನಗೆ ಮುಡಿಸಿದೆ ಹೂವಿನ ಕೊಂಡೆ, ಅದಕ್ಕೆ ಕಾರಣ ಚಿತ್ರದುರ್ಗದ ಕಲ್ಲಿನ ಬಂಡೆ. ನಿನ್ಗೆ ಅವಾಗ್ಲೇ ಓಡಿಸ್ದೆ ಅಲ್ಲ ಚಿತ್ರದುರ್ಗದಲ್ಲಿ, ನೀನ್ ಯಾಕೆ ಬಂದೆ ಇಲ್ಲಿ? ಸುಷ್ಮಕ್ಕ, ಅವತ್ತು ಚಿತ್ರದುರ್ಗದಲ್ಲಿ ಇವರು ನನಗದನ್ನು ತೋರಿಸ್ತಿದ್ರೆ ನಾನು ಓಡಿ ಹೋಗ್ತಾನೆ ಇರ್ಲಿಲ್ಲ. ಏನು ಗನ್ನು ಗನ್ನು. ಒಂದ್ ನಿಮಿಷ, ನಿಮ್ ಹೆಸರು? ನನ್ನ ಹೆಸರ ಕೊಂಡೆ. ಕೊಂಡೆ, ಅವ್ರ ಬಟನ್ ಬಿಚ್ಚೋಗಿದೆ, ಒಂಚೂರು ಹಾಕ್ತೀರಾ? ನಾನೇ ನನ್ನೊಂದು ಕ್ವಶನ್ ಇದೆ. ಇಷ್ಟು ದಿವಸ ನೀವು ಹೂ ಮಾತ್ರ ಮಾಡ್ತಿದ್ದೀರಲ್ವಾ, ಈಗ ಯಾಕೆ ಲಾಡುನು ಜೊತೆಲಿ ಇಟ್ಕೊಂಡಿದ್ದೀರಾ? ಅಂದ್ರೆ ಸರ್ಪ್ರೈಸ್ ಕೊಡೋಣ ಅಂತ ತಗೊಂಡ್ಬಂದಿದ್ದೀನಿ ಮೀರಾ. ಇಲ್ಲ, ಇವತ್ತು ಇಲ್ಲಿ ಎಂಗೇಜ್ಮೆಂಟ್ ಮಾಡಿಸ್ಕೊಂಡು ಹೋಗೋದು ಅಂತ ಫಿಕ್ಸ್ ಆಗಿ ಬಂದಿದ್ದಾರೆ. ಈಗ ಎಂಗೇಜ್ಮೆಂಟ್ ಇವತ್ತೇ. ನನ್ನ ಹತ್ರ ರಿಂಗು ಇದೆ. ಇದು ಬಲವಂತದ ಮದುವೆ ನಿಜವಾಗ್ಲೂ. ನನಗೆ ಗೊತ್ತು ಬಾ, ಅವ್ರ ಪಕ್ಕದಲ್ಲಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಒಂದು ಕೆಲಸ ಮಾಡ್ತೀನಿ, ಅಲ್ಲೆಲ್ಲ ಮುಯಿ ಹಿಡ್ಕೊಂಡು ರೆಡಿ ಆಗಿದ್ದಾರೆ ಕೊಡೋದಕ್ಕೆ ಅಂತ. ನೀವು ಅಲ್ಲಿ ಹೋಗಿ ಅವ್ರ ಮಧ್ಯೆ ಕೂತ್ಕೊಂಡು ಮುಯಿ ತಗೊಂಡು ಎಷ್ಟಿದೆ ಅಂತ ಎಣಿಸ್ಕೊಂಡು ಹನಿಮೂನ್ಗೆ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ. ಹೋಗೋಕ್ಕಿಂತ ಮುಂಚೆ ಇವ್ರು ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾ ಇದ್ರು, ಅದನ್ನ ಹೇಳಕ್ ಹೇಳಿ. ನೀವೇ ಹೇಳಿ ಬಾವ. ಹೇಳಿ ಬಾವ. ಹೇಳಿ ಬಾವ. ನಮ್ ಕಡೆ ಒಂದ್ ಮಾತಿದೆ, ಬಾ ಮಲಿಕ. ನೀನು ಕೂತ್ಕೋ. ಹೊಸ ಡೈಲಾಗ್ ಕೊಟ್ಟು ಕೂತ್ಕೊ ಅಂತ. ಅವರು ಈಗ ಮನೆಗೆ ಹೋಗ್ಬಿಟ್ರೆ ಆಟ ಯಾರು ಆಡೋದು? ನೀನ್ ಸದ್ಯ ಹೋಗಿ ಕೂತ್ಕೋ, ಆಟ ಮುಗಿದ್ಮೇಲೆ ಕಳಿಸ್ತೀನಿ, ಮಲಗಿಸ್ಕ. ಓಕೆನಾ? ಇವಾಗ ಬರ್ಲಿ ಜೋರಾದ ಚಪ್ಪಾಳೆ. ಬಾಯ್ಕೊಂಡೆ ಫುಲ್ಲು ಜೋಶಲ್ಲಿ ನಮ್ಮ ಕಾರ್ಯಕ್ರಮದ ಎರಡನೇ ಸುತ್ತನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಎರಡನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಸರ್, ಈ ಸುತ್ತಲ್ಲಿ ನಾನು ನಿಮ್ಗೆ 4 ಆಪ್ಷನ್ಸ್ ಕೊಡ್ತೀನಿ. ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್.
ಸೆಲೆಬ್ರಿಟಿ ಚೈಲ್ಡ್ಹುಡ್, ಸೆಲೆಬ್ರಿಟಿ ಪೇರೆಂಟ್ಸ್, ಸೆಲೆಬ್ರಿಟಿ ಸಿಬ್ಲಿಂಗ್ಸ್, ಸೆಲೆಬ್ರಿಟಿ ಕಿಡ್ಸ್. ನೀವು ಸೆಲೆಬ್ರಿಟಿ ಚೈಲ್ಡ್ಹುಡ್ ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಸೆಲೆಬ್ರಿಟಿಯ ಚಿಕ್ಕ ವಯಸ್ಸಿನ ಫೋಟೋ ಇರುತ್ತೆ. ಸೆಲೆಬ್ರಿಟಿ ಪೇರೆಂಟ್ಸ್ ಅಂದ್ರೆ ಸೆಲೆಬ್ರಿಟಿಯ ತಂದೆ ತಾಯಿಯಿಂದ ಫೋಟೋ ಇರುತ್ತೆ. ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮನ ಫೋಟೋಸ್ ಇರುತ್ತೆ. ಸೆಲೆಬ್ರಿಟಿ ಕಿಡ್ಸ್ ಅಂದ್ರೆ ಮಕ್ಕಳ ಫೋಟೋ ಇರುತ್ತೆ. ಸುಷ್ಮಕ್ಕ ನನ್ ಮಗನ್ ಫೋಟೋನು ಇರುತ್ತಾ? ನಿನ್ ಮಗನ್ ಫೋಟೋ ಒಂದ್ಸಲ ನೋಡಿನೇ ನನ್ ಜೀವನ ಧನ್ಯ ವಿಡಿಯೋ ಆಗಿದೆ. ನೋಡಿ ಸಾಕು. ಇವತ್ತು ರಾತ್ರಿ ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅದೇ ಈಗ ಇದರಲ್ಲಿ ಯಾವ್ದಾದ್ರು 2 ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಿ. ಸೊ ಪ್ರತಿಯೊಂದು ಕ್ಯಾಟಗರಿಲೂ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಗೆ ಈ ಸಲ ಸಿಗುತ್ತೆ 2 ಲಕ್ಷ ರೂಪಾಯಿ. ಯಾವ 2 ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀರಿ? ನನ್ಗೆ ಒಂದ್ ಸೆಲೆಬ್ರಿಟಿ ಕಿಡ್ಸ್ ಇರ್ಲಿ ಅನ್ಸುತ್ತೆ. ಸೆಲೆಬ್ರಿಟಿ ಕಿಡ್ಸ್ ತಗೊಳ್ಳೋಣ. ಓಕೆ ಅಧ್ಯಕ್ಷರೇ, ಸೆಲೆಬ್ರಿಟಿ ಕಿಡ್ಸ್ ಪಿಕ್ಚರ್ ಪ್ಲೀಸ್. ಇದೇನು ಜೇಂಡೆ ಅವ್ರಿಗೆ ಹಿಂಗ ಅಂತ ಇರೋ ತರ ಇದೆ. ಇದು ಒಬ್ಬ ಫೇಮಸ್ ಸೆಲೆಬ್ರಿಟಿಯ ಮಗನ ಫೋಟೋ. ಆ ಸೆಲೆಬ್ರಿಟಿ ಯಾರು ಅಂತ ನೀವು ಕಂಡುಹಿಡಿಬೇಕು. ಓಕೆನಾ? ಓಕೆ. ಆಪ್ಷನ್ ಎ ಅಂಬರೀಶ್ ಅವರು. ಅನ್ನಿಸ್ತಾ ಇದೆಯಾ? ಇರ್ಬೋದು ಅಂತ 50 to 60% ಚಾನ್ಸಸ್ ಇದೆ. ಓಕೆ. ಆಪ್ಷನ್ ಬಿ ಇಲ್ಲ, ಮೀರಾ ಅವ್ರು ಯಾಕೋ ಇನ್ನು ಆಲೋಚನೆಯಲ್ಲಿ ಮುಳುಗಿ ತೇಲಾಡ್ತಿದ್ದಾರೆ. ಅವ್ರ ಮಗಳನ್ನ ಲೈಕ್ ನೋಡಿದೀನಿ ನಾನು. ಬಟ್ ಸಿಕ್ಕಾಪಟ್ಟೆ ತುಂಟಾಟ ಅಂತೂ ಇದೆ ಮುಖದಲ್ಲಿ ಮಗು. ಸೊ ನೆಕ್ಸ್ಟ್ ಆಪ್ಷನ್ ಸಿ ಮಾಲಾಶ್ರೀ ಅವರು. ಓಕೆ. ಡಿ. ಆಪ್ಷನ್ ಡಿ ಶರಣ್. ಅಪ್ಪ ಮೀರಾ ಅವ್ರಿಗೇನೋ ಹೊಳಿತು. ಇದು ಶರಣ್ ಸರ್ ಮಗುನೆ ಅಂತ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಅಲ್ವಾ? ಕೂದ್ಲು ಗುಂಗ್ರು, ಕಣ್ಣು ಮತ್ತೆ ಫುಲ್ ಅವ್ರ ಡ್ಯಾಡಿ ತರಾನೇ ಕಾಮಿಡಿ ಎಲ್ಲ ಅಂತ. ಎಷ್ಟು ಕ್ಯೂಟ್ ಆಗಿದೆ ಫೋಟೋ. ಇರ್ಬೋದು. ಒಂದ್ ಕೆಲಸ ಮಾಡ್ತೀನಿ, ಅಷ್ಟು ಆಪ್ಷನ್ಸ್ ಒಟ್ಟಿಗೆ ಹಾಕ್ಸ್ಲಾ? ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಸೊ ಈಗ ಎಲಿಮಿನೇಟ್ ಮಾಡ್ತಾ ಹೋಗಿ ಯಾವ್ದಲ್ಲ ಅಂತ ಅನ್ಸುತ್ತೋ. ಶರಣ್ದು ಮತ್ತೆ ಅಂಬರೀಷ್ ಅವ್ರದ್ದು. ಹಾ, ನನಗೂ ಅದೇನೆ ಕನ್ಫ್ಯೂಷನ್. ಹೌದಾ? ಶರಣ್ ಮತ್ತೆ ಅಧ್ಯಕ್ಷರೇ, ಆಪ್ಷನ್ ಎ ಅಂಡ್ ಡಿ ಟುಗೆದರ್ ಪ್ಲೀಸ್. ನಂಗನ್ಸುತ್ತೆ ಶರಣ್ ಅವ್ರ ಮಗುನೆ ಅಂತ. ಯಾ. ಓಕೆ, ಅದೇ ನಾನು ಹಂಗೆ ಅನಿಸ್ತಾ ಇದೆ. ಸೊ ಇವಾಗ ನೀವ್ ಹೇಳ್ತಿದ್ದೀರಾ ಡಿ ಅಂತ. ಆಪ್ಷನ್ ಡಿ ಪ್ಲೀಸ್. ಫ್ರೀಸ್ ಮಾಡ್ಲಾ? ಇಂಜೆಂಡೆ ಸರ್. ಹಾ, ಓಕೆನಾ? ಹಾ. ಶರಣ್ ಅವ್ರನ್ನ ಫ್ರೀಸ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಯೋಚನೆ ಮಾಡಿ, ಹಿಂದ್ಗಡೆ ಅವ್ರಿದ್ದಾರೆ, ಬೇಕಾದ್ರೆ ಅವ್ರನ್ನ ಕೇಳ್ಕೊಳ್ಳಿ. ನಿಮ್ಗೇನ್ ಅನ್ಸುತ್ತೆ ಕೊಂಡೆ? ಕರೆಕ್ಟ್. ಕರೆಕ್ಟ್ ಅನ್ಸುತ್ತಾ? ಓಕೆ, ಫ್ರೀಸಾ ಪಕ್ಕ? ಓಕೆ ಅಧ್ಯಕ್ಷರೇ, ಆಪ್ಷನ್ ಡಿ 90%. ಈ ಅಧ್ಯಕ್ಷ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಇದು ಸರಿನಾ ತಪ್ಪ? ಎಷ್ಟೆಲ್ಲ ಯೋಚನೆ ಮಾಡಿದ್ವಿ, ಬಟ್ ಓಕೆ. ಅಂಬರೀಷ್ ಸರ್ದೇ ಸರಿಯಾದ ಉತ್ತರ ಯಾವ್ದು ಅಂತ ನೋಡ್ಬಿಡೋಣ. ನೋಡ್ಬಿಡೋಣ, ಓಕೆ please, ಅಧ್ಯಕ್ಷರೇ, ಸರಿಯಾದ ಉತ್ತರನ ತೋರಿಸಿ ಪ್ಲೀಸ್. ಆದ್ರೆ ಇದು ಊಫಿ ಜೆಂಡೆ ಅವರೇ, ದುಡ್ಡು ಕೊಡಲ್ಲ. ಆಯ್ತು ಆಯ್ತು, ನಮ್ ಸಮಾಧಾನಕ್ಕೆ. ಹಾ, ಸಮಾಧಾನಕ್ಕೆ. ದುಡ್ಡು ಗೆದ್ದಿಲ್ಲ, ಸೋತಿದೀವಿ. ಹನಿಮೂನ್ ಹೋಗೋ ಪ್ಲಾನ್ಸ್ ಇಲ್ವಾ? ಅವ್ರು Dance ಮಾಡ್ತಿದ್ದೀರಾ? ಅವ್ರು ಸೋತ್ರೆ ಬೇಗ ಬರ್ತಾರಲ್ಲ ಅದಕ್ಕೆ. ಮೀರಾ ಮೇಡಮ್, ನಾನು ಎಷ್ಟೆಲ್ಲ ಹೇಳ್ದೆ, ಯೋಚನೆ ಮಾಡಿ. ನಾನು ಅಂಬರೀಶ್ ಸರ್ ಕಣ್ ನೋಡ್ಬಿಟ್ಟು ಯಾಮಾರ್ಬಿಟ್ರಿ. ಇವಾಗ ಸದ್ಯಕ್ಕೆ ಆ ವಿಷಯ ಬಿಟ್ಬಿಡಿ ಸರ್. Okay. ಈಗ ಇಲ್ಲಿ next. ಕಾನ್ಸಂಟ್ರೇಟ್ ಮಾಡೋಣ. next. ಓಕೆನಾ ಮೀರಾ ಮೇಡಮ್? ಹೋಯ್ತು. ಸರಿ. ನೆಕ್ಸ್ಟ್ ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತೀರಿ? ಆಪ್ಷನ್ಸ್ ಪ್ಲೀಸ್. ಸೆಲೆಬ್ರಿಟಿ ಚೈಲ್ಡ್ಹುಡ್ ಅಂತೂ ಬೇಡ, ತುಂಬಾ ಕಷ್ಟ ಆಗತ್ತೆ. ಹೌದಾ? ಸೆಲೆಬ್ರಿಟೀಸೇ ಚಿಕ್ಕವರಾಗಿರುವಾಗ ಕಂಡುಹಿಡಿಯೋದು ತುಂಬಾ ಕಷ್ಟ ಅಲ್ವಾ ಸರ್? ಪೇರೆಂಟ್ಸ್ ತಗೊಳ್ಳೋಣ. ಸ್ವಲ್ಪ ಅಟ್ಲೀಸ್ಟ್ ಎಲ್ಲೊಂದ್ ಕಡೆ ಆಯ್ತು ಆಯ್ತು, ಮಾಡ್ಬೋದು. ಹಾಗೆ ಮಾಡೋಣ, ಹಾಗೆ ಮಾಡೋಣ. ಪೇರೆಂಟ್ಸ್ ಇರ್ಲಾ ಸರ್? ಸೆಲೆಬ್ರಿಟಿ ಪೇರೆಂಟ್ಸ್ ಪಿಕ್ಚರ್ ಪ್ಲೀಸ್.
ನಂಗೆ ಗೊತ್ತು. ಅಯ್ಯೋ. ಐ ನೋ ದ ಆನ್ಸರ್ ಆಲ್ರೆಡಿ. ಏನ್ ಅನ್ನಿಸ್ತಾ ಇದೆ ಹೇಳಿ. ಇದು ಶಿಲ್ಪಾ ಶೆಟ್ಟಿ ಅವ್ರ ಫಾದರ್. ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಫೋಟೋ ನೋಡಿದೀನಿ. ಆಯ್ತು ನೋಡೋಣ ಆಪ್ಷನ್ ಅಲ್ಲಿ ಶಿಲ್ಪಾ ಶೆಟ್ಟಿ ಅವ್ರು ಇದಾರ ಇಲ್ವಾ ಅಂತ. ಯಾ ಓಕೆ ಆಯ್ತು. ಓಕೆನಾ ರೆಡಿ. ಆಪ್ಷನ್ ಎ ಐಶ್ವರ್ಯ ರಾಯ್. ಏನಾದ್ರೂ ಹೋಲಿಕೆ ಇದೆಯಾ? ನೋ 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 ವೇಟ್ ಓಕೆ ಫೈನ್. ರೆಡಿ. ಆಪ್ಷನ್ ಬಿ. ಓ ಬಂದೇ ಬಿಟ್ಟರಲ್ಲ ಶಿಲ್ಪಾ ಶೆಟ್ಟಿ ಅವ್ರು. ಎಂತ ಮಾರ್ಯಾರೆ ಎಂತ ಇದು ಇಲ್ವಾ? ಸ್ವಲ್ಪ ಇದೆ ಅನ್ನಿಸ್ತಿದೆ. ನೋಡೋಣ ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. ನೆಕ್ಸ್ಟ್ ಆಪ್ಷನ್ ಶಿಲ್ಪಾ ಶೆಟ್ಟಿ ಅವ್ರ ಮಗ ಕೂಡ ಅವ್ರದ್ದು ಅಜ್ಜ ತರಾನೇ ಇದ್ದಾರೆ. ಹೌದಾ? ಇವ್ರು ಎಲ್ಲಿವರೆಗೂ ಲೆವೆಲ್ ಇಟ್ಟಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಜ್ಜ ಇಡೀ ವಂಶ ವೃಕ್ಷನೇ ಗೊತ್ತು. ಆಪ್ಷನ್ ಸಿ. ಇಲ್ಲ ಮಾಲಾಶ್ರೀ ಅವರು. ಇಲ್ವಾ? ಡೆಫಿನೆಟ್ಲಿ ಇಲ್ವಾ? ಡೆಫಿನೆಟ್ಲಿ ಇಲ್ಲ. ಓಕೆ. ಆಪ್ಷನ್ ಡಿ. ಇಲ್ಲ ಪ್ರಿಯಾಂಕಾ ಉಪೇಂದ್ರ. ನನ್ಗೆ ಯಾಕೋ ಇದು ಅನ್ನಿಸ್ತಾ ಇದೆ. ಇಲ್ಲ. ನಂಗೆ ಐಶ್ವರ್ಯ ರಾಯ್ ಆರ್ ಲೈಕ್ ಶಿಲ್ಪಾ ಶೆಟ್ಟಿ ಇಬ್ಬರಲ್ಲಿ ಅಂಡ್ ಅದ್ರಲ್ಲಿ 99% ಐಮ್ ಲೈಕ್ ಶೋರ್ ಅಬೌಟ್ ಲೈಕ್ ಶಿಲ್ಪಾ ಶೆಟ್ಟಿ. ಎಲ್ಲ ಆಪ್ಷನ್ಸ್ ಒಟ್ಟಿಗೆ ಹಾಕ್ಸ್ಲಾ? ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಇಲ್ಲ ಇವರು ಶಿಲ್ಪಾ ಶೆಟ್ಟಿ ಅವ್ರ ತಂದೆನೆ. ಬಿಕಾಸ್ ಶಿಲ್ಪಾ ಶೆಟ್ಟಿ ಅವರು ಅವ್ರ ತರ ಜಾಸ್ತಿ ಇರ್ಬೇಕು. ಶಿಲ್ಪಾ ಶೆಟ್ಟಿ ತಂಗಿ ಇದಾರಲ್ಲ ಶಮಿತಾ ಶೆಟ್ಟಿ, ಅವ್ರ ಸ್ಮೈಲ್ ಇದೇ ತರಾನೇ ಇರೋದು ನೋಡಿ. ಅಧ್ಯಕ್ಷರೇ ಆಪ್ಷನ್ ಬಿ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಇದು ಸರಿನಾ ತಪ್ಪ? ಸೂಪರ್ ಸೂಪರ್. ಆನ್ಸರ್ ಕೊಟ್ಟಿದ್ದು ನಾನು ಕೊಂಡೆ. ಈ ಸುತ್ತಲ್ಲಿ ಸರಿಯಾಗಿ ಉತ್ತರ ಕೊಟ್ಟು ನೀವು ಗೆದ್ದಿದ್ದೀರಾ 1,00,000 ರೂಪಾಯಿ. ಓಕೆ ಅಲ್ಲ? ಓಕೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 2 ಸುತ್ತುಗಳು ಮುಗ್ದಿದೆ. ಅಂಡ್ ನಿಮ್ಮ ಬೊಕ್ಕಸದಲ್ಲಿದೆ 1,50,000 ರೂಪಾಯಿ. ಈಗ ನಮ್ಮ ಕಾರ್ಯಕ್ರಮದ 3ನೇ ಸುತ್ತಿಗೆ ಹೋಗೋಣ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರು. ಜಯಮ್ಮ ಅವರ ಫ್ಯಾಮಿಲಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗೆ ಶಿವಣ್ಣ ಅವರ ಫ್ಯಾಮಿಲಿ ದಾಸನ ಕೊಪ್ಪಲು ಮೈಸೂರಿಂದ ಬಂದಿದ್ದಾರೆ. 2 ಫ್ಯಾಮಿಲಿಗೆ ಬರಲಿ ಒಂದು ಜಬರ್ದಸ್ತ್ ಚಪ್ಪಾಳೆ. ಇಲ್ಲಿ ಏನಪ್ಪ ವಿಷಯ ಅಂದ್ರೆ ಈ ಕಡೆ ಒಂದು ಫ್ಯಾಮಿಲಿ ಇದೆ, ಈ ಕಡೆ ಒಂದು ಫ್ಯಾಮಿಲಿ ಇದೆ. ಈ ಫ್ಯಾಮಿಲಿಲಿ ಒಬ್ರು ಯಾರಾದ್ರೂ ಆ ಫ್ಯಾಮಿಲಿಗೆ ಸೇರಿದವ್ರು ಆಗಿರಲ್ಲ. ಸೊ ಒಂದು ಫ್ಯಾಮಿಲಿ ಮ್ಯಾಟ್ರ್ ಅಲ್ಲ. ಅದು ಯಾರು ಅಂತ ನೀವು ಕಂಡು ಹಿಡಿದು ಹೇಳ್ಬೇಕು. ಅಂಡ್ ಈ ಕಡೆನೂ ಸೇಮು. ಓಕೆನಾ? ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ ಈ ಕಡೆ ನೀವು ಕಂಡು ಹಿಡಿದು ಸರಿಯಾದ ಉತ್ತರ ಕೊಟ್ರೆ ನಿಮ್ಗೆ ಸಿಗುತ್ತೆ 1,50,000 ರೂಪಾಯಿ. ಅಂಡ್ ಈ ಕಡೆ ಸರಿಯಾಗಿ ಉತ್ತರ ಕೊಟ್ರೆ ಮತ್ತೆ ನಿಮ್ಗೆ ಸಿಗುತ್ತೆ 1,50,000 ರೂಪಾಯಿ. ಒಟ್ಟಲ್ಲಿ ಈ ಸುತ್ತಲ್ಲಿ ನೀವು ಗೆಲ್ಲಬಹುದಾದ ಮೊತ್ತ 3,00,000 ರೂಪಾಯಿ. ಆಟ ಶುರು ಆಗೋಕ್ಕಿಂತ ಮುಂಚೆನೆ ನಾವು ದೊಡ್ಡ ಮನ್ಸು ಮಾಡಿ ನಿಮ್ಗೆ 3,00,000 ಅಡ್ವಾನ್ಸ್ ಆಗಿ ಕೊಡ್ತಾ ಇದೀವಿ. ಯಾಕೋ ಲಕ್ಷ್ಮಿನೇ ಮುಟ್ಟಲ್ಲ ಅಂತಾರೆ, ಯಾಕೆ ಮೀರಾ ಮೇಡಮ್? ಯು ನೋ ಬಿಸ್ನೆಸ್ ರೈಟ್. Yeah. ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ನಮ್ದು ಆಗೋವರೆಗೂ ಅದು ನಮ್ದಲ್ಲ. ಆಕ್ಚುಲಿ ನನಗೆ ಇವತ್ತೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ವರ್ಧನ್ ಗ್ರೂಪ್ ಆಫ್ ಕಂಪನೀಸ್ ಅವ್ರಿಗೆ ನಾನು ಅಡ್ವಾನ್ಸ್ ಕೊಡೋ ಲೆವೆಲ್ ಇರ್ಲಿ. ಫಸ್ಟ್ ಜಯಮ್ಮ ಅವ್ರ ಫ್ಯಾಮಿಲಿಯಿಂದ ಶುರು ಮಾಡ್ಬಿಡೋಣ. ಜಯಮ್ಮ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ದೀರಾ? ಯಾರು ಪರಿಚಯ ಮಾಡಿಸ್ಕೊಡ್ತೀರಿ? ನನ್ನ ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು, ನನ್ನ ಶ್ರೀಮತಿಯವರು ಮಂಜುಳಾ, ಇವರು ನಮ್ಮ ತಾಯಿ ಜಯಮ್ಮ ಅಂತ ಹೇಳ್ಬಿಟ್ಟು, ಅವರು ಸೊಸೆ, ಆಮೇಲೆ ನನ್ನ ತಮ್ಮ, ಅವರು ಕೂಡ ನಮ್ಮ ತಮ್ಮ. ಇದೊಂದು ಫ್ಯಾಮಿಲಿ. ಇದು ಅವರ ಫ್ಯಾಮಿಲಿ. ಎಷ್ಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ರು ಅಂದ್ರೆ ಜೆಂಡೆ ಅವ್ರ ಮುಖದ ಮೇಲೆ ಒಂದ್ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಕಾಣಿಸ್ತಾರೆ. ಹಾಗೆ ಈ ಕಡೆ ಫ್ಯಾಮಿಲಿನೂ ಪರಿಚಯ ಮಾಡಿಸ್ಕೊಂಡ್ಬಿಡೋಣ. ಶಿವಣ್ಣ ಅಂತ ಮೇಡಮ್, ಪದ್ಮ ಅಂತ, ಮೈಸೂರು ತಾಲೂಕು. ನನ್ನ ಮಗಳು ಅಶ್ವಿನಿ ಅಂತ, ಅವ್ರ 2ನೇ ತಮ್ಮ, ಆ ಕಡೆ 3ನೇ ತಮ್ಮ, ನಾದ್ನಿಯವರು.
ಅವ್ರ ಲಾಸ್ಟ್ನೇ ತಮ್ಮ. ಗೊತ್ತಾಯ್ತಾ ಸರ್? ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿರೋರು ನಾದಿ ಮಗ. ಓಕೆ. ಅವರು ಪರ್ಪಲ್ ಕಲರ್ ಚೆಕ್ ಶರ್ಟ್ ಹಾಕೊಂಡಿರೋರು ಅವ್ರ ತಮ್ಮ. ಹಲೋ ಎರಡನೇ ತಮ್ಮ. ಇನ್ನೊಬ್ರು ನಿಮ್ ತಮ್ಮ ಅಲ್ಲ? ಹಲೋ ಎಕ್ಸ್ಕ್ಯೂಸ್ ಮೀ, ಹೋಲ್ಡ್ ಆನ್. ಈಗ ಟ್ವಿಸ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವೀಗ ಈ ಎರಡು ಮುದ್ದಾದ ಫ್ಯಾಮಿಲಿ ಹತ್ರ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ನನ್ನನ್ನ ಕೇಳ್ಬೋದು. ನಾನು ಓಕೆ ಅನ್ನಕ್ಕೆ ತಗೊಳ್ತೀನಿ ಕೇವಲ 50,000 ರುಪೀಸ್. ಈ ಕಡೆ 50, ಈ ಕಡೆ 50 ಕೊಟ್ರು ಸರಿಯಾದ ಉತ್ತರ ಕೊಟ್ರೆ ನೀವು 2 ಲಕ್ಷನ ಗೆಲ್ತೀರಿ. I know. ಸೊ ಲಾಸ್ ಏನಿಲ್ಲ. ಫಸ್ಟ್ ಲೈಕ್ 50,000 ಕೊಡೋಣ, ಒಂದ್ ಫ್ಯಾಮಿಲಿ ಜೊತೆ ಡೀಲ್ ಮಾಡೋಣ. Okay. ಅಂಡ್ ದೆನ್ ವಿಲ್ ಸಿ. ಇಲ್ಲೂ ಡೀಲು. ಥ್ಯಾಂಕ್ ಯು ಜೇಂಡಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, 50,000 ನನಗೆ ಕೊಟ್ಟಿದ್ದಾರೆ, ಧಾರಾಳವಾಗಿ ಹೋಗಿ ಮಾತಾಡ್ತೀನಿ. ನಿಮ್ಮ ಹೆಸರು ಶಿವಣ್ಣ ಅಲ್ವಾ? ಸೊ ಇವರು ನಿಮ್ಮ ಮಗಳು ಅಶ್ವಿನಿ, ಅಂಡ್ ಇವರು ನಿಮ್ಮ ತಮ್ಮ, ಅಂಡ್ ನಾದ್ನಿ ಇವರು ಕೂಡ ತಮ್ಮ, ಅಂಡ್ ಅವರು ಮತ್ತೊಬ್ಬರು ತಮ್ಮ. ನಿಮ್ಮ ಮಗ, ನಿಮ್ಮ ಮಗ. ಇವರು ನಿಮ್ಮ ಮಗ ಫಾರ್ ಶೋರ್, ಇವರು ನಿಮ್ಮ ಮಗಳು ಫಾರ್ ಶೋರ್, ಅಂಡ್ ನೀವು ಹೌದು ಇವ್ರ ಹೆಂಡತಿನೇ ಆಗಿರ್ಬೋದು ಫಾರ್ ಶೋರ್. ಈಗ ನನಗೆ ಡೌಟ್ ಇರೋದು, ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ ಸರ್, ನಿಮ್ಮ ಮೇಲೆ ಬಿಟ್ರೆ ಅವ್ರ ಮೇಲೆ. ಬಟ್ ಪಾಪ ಅವ್ರು ಬೇಕೋ ಒಂಥರ ಇನ್ನೋಸೆಂಟ್ ಅಂತ ಅನ್ಸ್ತಾ ಇದ್ದಾರೆ. ನಿಮ್ಗೆ ಇವ್ರ ಮೇಲೆ ಡೌಟ್ ಇದೆ. ನನ್ಗೂ ಅಷ್ಟೇ. ಬನ್ನಿ ಇವಾಗ 50,000ಕ್ಕೆ ಇಷ್ಟೇ ನಮ್ ಕಡೆ. ಓಕೆ ನೋಡೋಣ. Okay. ಲಕ್ ಮೇಲೆ. ಮೀರಾ ಅವರು ವ್ಯವಸಾಯ ಮಾಡ್ಕೊಂಡು ಬಂದಷ್ಟೇ ಸುಸ್ತಾಗಿದ್ದಾರೆ. ಏನ್ ಅನ್ನಿಸ್ತಾ ಇದೆ? ಯಾರು ಅಂತ ಅನ್ನಿಸ್ತಾ ಇದೆ? ಅವರು ಪರ್ಪಲ್ ಚೆಕ್ ಶರ್ಟ್ ಹಾಕೊಂಡಿದಾರಲ್ವಾ? ಆ ಕಡೆಯಿಂದ ಈ ಎರಡನೇ ಅವರು. ಸರ್ ಕೈ ಎತ್ತಿ ಒಂದ್ ನಿಮಿಷ. ಅವರ ಪಕ್ಕನ ಸರ್ ಒಂದ್ ಹೆಜ್ಜೆ ಮುಂದೆ ಬನ್ನಿ. ಸೊ ಇವರು ಆ ಫ್ಯಾಮಿಲಿಗೆ ಸೇರಿದವ್ರು ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಫ್ರೀಸ್ ಮಾಡ್ಲಾ? ಯಾ ಹೋಪ್ಫುಲಿ. ಅಧ್ಯಕ್ಷರೇ, ಇದು ಸರಿನಾ ತಪ್ಪಾ? ವೆರಿ ನೈಸ್. ಕರೆಕ್ಟ್ ಆಗಿ. ಸರ್ ಯಾವ ಆಕ್ಟರ್ಗೂ ಆಕ್ಟಿಂಗ್ ಕಮ್ಮಿ ಇಲ್ಲ ಸರ್ ನಿಮ್ದು. ನಿಜವಾಗ್ಲೂ. ಓಕೆ, ಈಗ ಇವ್ರ ಕಡೆ ಹೋಗ್ತೀನಿ ನಾನು. ಅಬ್ಬಾ, ಒನ್ ಮೋರ್ ಟಾಸ್ಕ್. ಉಸಿರು ಮತ್ತೆ ತಗೊಂಡ್ರು ಮೀರಾ ಅವರು. ಈಗ ಈ ಕಡೆ ಫ್ಯಾಮಿಲಿ ಜೊತೆ ನೀವು ಮಾತಾಡ್ಬೇಕು ಅಂದ್ರೆ ನೀವು ನನಗೆ ಕೊಡಬೇಕು ಕಪ್ಪ. ಇವಾಗ ಕೊಟ್ಟಿದ್ದು ಚೇಂದ್ರೆ ಅವರು ದುಡ್ಡು ಉಳ್ಸೋಣ ಅಂತ ನೋಡ್ತಾ ಇದ್ದಾರೆ. ಹನಿಮೂನ್ಗೆ ಎಲ್ಲೆಲ್ಲ ಹೋಗ್ಬೇಕಪ್ಪ. ಕೊಡಿ, ಮಾತಾಡಿದಕ್ಕೆ ತಾನೇ ಗೊತ್ತಾಗಿದ್ದು ಇವಾಗ. ಸೊ 50,000 ನನಗೆ ಕೊಡ್ತಾ ಇದ್ದಾರೆ ಅಂದ್ಮೇಲೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ. ಗೋ ಹೆಡ್. ಏನ್ ಹೆಸರು? ಹೇಮಲತಾ. ಯುನೋ ವಾಟ್ ಜೆಂಡೆ, Confuse ಮಾಡ್ಕೊ. ಹೆಣ್ಮಕ್ಳು ಯಾವಾಗ್ಲೂ ಕೂಡ ತಂದೆ ಅಂದ್ರಿಗೆ ತುಂಬಾ ಕ್ಲೋಸ್, ಅಂಡ್ ಹಂಗಾಗಿನೇ ಅವಳ ಅವ್ರ ಡ್ಯಾಡಿ ಜೊತೆ ನಿಂತಿದ್ದಾಳೆ. ಸೊ ಇದಿಷ್ಟು ಒಂದ್ ಫ್ಯಾಮಿಲಿ, ಬಿಕಾಸ್ ಇವರು ನಿಮ್ಮ ಸ್ಮೈಲ್ ಒಂದೇ ತರ ಇದೆ ಆಯ್ತಾ? ಸೊ ಇವರು 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 ಓಕೆ. ನಿಮ್ಮ ಹೆಸರೇನು? ನರಸಿಂಹಮೂರ್ತಿ ಅಂತ. ಅಚ್ಚಾ. ನಿಮ್ಮ ಈ ಹುಡ್ಗ? ನನ್ನ ತಮ್ಮನ ಮಗ. ಅವ್ರೇನಾಗ್ಬೇಕು? ನಮ್ ದೊಡ್ಡಪ್ಪ. ಮತ್ ಅವಾಗ್ಲೇ ಅವ್ರು ನಿಮ್ ಹೆಸರು ಹೇಳಲೇ ಇಲ್ಲ, ಲೈಕ್ ಇದು ನಮ್ ಫ್ಯಾಮಿಲಿ ಮಗು ಅಂತ ಹೇಳಲೇ ಇಲ್ಲ. ಕನ್ಫ್ಯೂಸ್ ಆಗಿರ್ಬೇಕು ಅದಕ್ಕೆ. ಏನಂತ ಎಲ್ರ ಮುಖದಲ್ಲೂ ಒಂಥರ ಹೋಲಿಕೆ ಇದೆ ಇವ್ರೊಬ್ಬರನ್ನ ಬಿಟ್ಟು. ಸೊ ಏನ್ ಅನ್ನಿಸ್ತಾ ಇದೆ ಜೇಂಡೆ ಅಂಡ್ ಮೀರಾ? ನನಗೆ ಇವರೇ ಅನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ. ನೋಡೋಣ. ಹೌದಾ? ಓಕೆ ಸರ್, ಒಂದ್ಸಲ ಕೈ ಎತ್ತಿ, ಒಂದ್ ಹೆಜ್ಜೆ ಮುಂದೆ ಬಂದು ನಿಂತ್ಕೊಳ್ಳಿ. ಸೊ ಇವರು ಈ ಫ್ಯಾಮಿಲಿಗೆ ಸೇರಿರೋ ಮ್ಯಾಟ್ರ್ ಅಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ? ಫ್ರೀಸ್ ಮಾಡ್ಲಾ? ಮಾಡಿ. ಓಕೆ ಅಧ್ಯಕ್ಷರೇ, ಇವರು ಈ ಫ್ಯಾಮಿಲಿಗೆ ಸೇರಿರೋ ಮ್ಯಾಟ್ರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ? ಸೋಲ್ತಾ ಇದೀವಲ್ಲ ಜೆಂಡೆ. ಈಗ ಊಫಿ, ಇದಕ್ಕೇನು ಇಲ್ಲ. ಆದರೆ ಅದಕ್ಕೆ ಮುಂಚೆ ತಪ್ಪು ಉತ್ತರ ಕೊಟ್ಟಿದ್ದಕ್ಕೆ ನೀವು ನನಗೆ ಕೊಡಬೇಕು 1 ಲಕ್ಷ ರೂಪಾಯಿ. ಗೋವಿಂದ. ಥ್ಯಾಂಕ್ ಯು ಸರ್, ನಿಮ್ಮಿಂದ ನನಗೆ ಸಿಗ್ತದೆ 1 ಲಕ್ಷ. ಓಕೆ, ಈಗ ಊಫಿ ಇದು. ಓಕೆ, ಊಫಿಲಿ ಗೆಸ್ ಮಾಡಿ ಯಾರಿರ್ಬೋದು ಅಂತ. ಆ ಬ್ಲೂ ಶರ್ಟ್ ಹಾಕೊಂಡಿರೋ ಮಗು ಇರ್ಬೋದು. ಇದು ಸರಿಯಾದ ಉತ್ತರ. ಅಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಫುಲ್ ಆಕ್ಟಿಂಗ್
ಮಾಡ್ಬಿಟ್ಟ. ನಾನು ಹೇಳಿಲ್ವಾ ಮಕ್ಕಳ ಹತ್ರ ಹುಷಾರಾಗಿರಿ, ಅವರೆಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂತ. Yeah. ಎನಿವೇಸ್ ಥ್ಯಾಂಕ್ಸ್ ಚಿನ್ನ, ಸಕ್ಕದಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡಿದೆ. ನನಗೆ ಖುಷಿ ವಿಷಯ ಏನು ಅಂದ್ರೆ ವ್ಯವಸಾಯ ಮಾಡೋರು, ಹಳ್ಳಿಯಿಂದ ಜಾಯಿಂಟ್ ಫ್ಯಾಮಿಲಿಗಳು, ಇದೊಂಥರ ನೋಡಕ್ಕೆ ಚಂದ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆಪ್ಪ, ಥ್ಯಾಂಕ್ ಯು. ಸೊ ಹೇಗೆ ಅನ್ನಿಸ್ತು ಸರ್ ನಮ್ಮ ಈ ಸುತ್ತು? ನಾನು ನಮ್ಮ ತಂದೆ ತಮ್ಮಂದಿರು ಒಂದು 4-5 ಜನ ಒಟ್ಟಿಗೆ ಎಲ್ಲ ಇದ್ವಿ ಒಂದೇ ಮನೆಯಲ್ಲಿ. ಹೌದಾ? Okay, ಹಾ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಅವ್ರಗಳ ಜೊತೆನಲ್ಲೇನೆ. ಎಲ್ಲ ಚಿಕ್ಕಪ್ಪಂದ್ರಿಗೆಲ್ಲ ಹೋಗೋ ಬಾರೋ ಅಂತಿದ್ದೆ ನಾನು. ಅಂದ್ರೆ ಅಣ್ಣಂದಿರ ತರ ಇರ್ತಿದ್ರು ಅವ್ರಲ್ಲ, ಅದೆಲ್ಲ ಜ್ಞಾಪಕ ಬಂತು ನನಗೆ. ಬಹಳ ಖುಷಿ ಆಯ್ತು. ಸರ್ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಇದೆ, ಒಂದು ಫೋಟೋ ತೋರಿಸ್ತೀವಿ. ಅದನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತು, ಅದ್ರ ಬಗ್ಗೆ ಏನ್ ನೆನಪಾಗುತ್ತೆ ಅನ್ನೋದನ್ನ ಹಂಚ್ಕೊಳ್ಳಿ, ಆಯ್ತಾ? ಅಧ್ಯಕ್ಷರ ಪಿಕ್ಚರ್ ಪ್ಲೀಸ್. ತಂದೆ ಇದರಿಂದ ಒಂದು ಕತೆ ಇದೆ, ಅದನ್ನ ಇವತ್ತು ನೀವು ನಮಗೆ ಹೇಳಲೇಬೇಕು ಸರ್. ನಮ್ಮ ತಂದೆ ಈಗಿಲ್ಲ. ಅವ್ರ ಜೊತೆ ನಾನು ಅದೇ ಒಟ್ಟು ಕುಟುಂಬ ಅಂತ ಹೇಳಿದ್ನಲ್ಲ, ತುಂಬಾ ಫ್ರೆಂಡ್ಲಿ ಆಗಿದ್ರು ನಮ್ಮ ತಂದೆ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವ್ರ ಮನೇಲಿ ತುಂಬಾ ಇರ್ತಿರ್ಲಿಲ್ಲ, ಅವ್ರು ನೋಡೋದೇ ನಮ್ಗೆ ಅಪರೂಪ ಆಗ್ತಿತ್ತು ಅವಾಗೆಲ್ಲ. ನಾನು ಮದ್ವೆ ಆದ್ಮೇಲೆ ಕೆಲವು ವರ್ಷಗಳ ನಂತರ ಅವ್ರಿಗೂ ನನಗೂ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಯ್ತು. ಅವರು ಹೋದ ವರ್ಷ ಹೋಗ್ಬಿಟ್ರು. ನನಗೆ ಅದು ನಾನಿರೋ ತನಕ ಕಾಡುವಂತ ಒಂದು ಫೀಲಿಂಗ್. ಅದು ತುಂಬಾ ಸ್ಫೂರ್ತಿ ನನಗೆ. ನಾನಿವತ್ತು ಇಲ್ಲಿ ಇರೋದಕ್ಕೆ ಅವರೇ ಸ್ಫೂರ್ತಿ. ಐ ಆಮ್ ಸಾರಿ. ಅಫ್ಕೋರ್ಸ್ ನೀವು ಎಷ್ಟೋ ವರ್ಷದಿಂದ ನಾಟಕಗಳು ಮಾಡಿದ್ದೀರಿ, ಸೀರಿಯಲ್ಲು, ಸಿನಿಮಾ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಿ. ಸೊ ಇವತ್ತು ನಿಮ್ಗೆ ಜೊತೆಯಲ್ಲಿ ಜೇಂಡೆ ಪಾತ್ರದಲ್ಲಿ ಸಿಕ್ಕಿರೋ ಯಶಸ್ಸು, ಈ ಯಶಸ್ಸನ್ನ ನಿಮ್ ತಂದೆ ನೋಡಿದಿದ್ರೆ ಏನಂದಿರೋ? ತುಂಬಾ ಸಂತೋಷ ಪಟ್ಟಿರೋರು. ಅವರು ನನ್ನ ಜೊತೆ ಹೆಚ್ಚಿಗೆ ಮಾತಾಡದೆ ಇದ್ರು ನನ್ನ ಬಗ್ಗೆನೇ ಹೇಳ್ತಾ ಇದ್ರಂತೆ. ನನ್ನ ಮಗ ಅದ್ ಮಾಡ್ತೀರ ನೋಡಿ, ನನ್ನ ಮಗ ಇದ್ ಮಾಡ್ತೀರ ನೋಡಿ. ಇವತ್ತು ಅವರು ತುಂಬಾ ಎಂಜಾಯ್ ಮಾಡಿರ್ತಿದ್ರು. ಸರ್ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದೇ ಖುಷಿ ವಿಷಯದೊಂದಿಗೆ 3ನೇ ಸುತ್ತು ಮುಗ್ದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 2,50,000 ರೂಪಾಯಿ. ಓಕೆ, ನಮ್ಮ ಕಾರ್ಯಕ್ರಮದ ಕೊನೆ ಸುತ್ತು ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಕೊನೆಯ ಸುತ್ತು ಸೇಮ್ ಟು ಸೇಮ್ ಸುತ್ತು. ಈ ಆಟದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಈ ಆಟದಲ್ಲಿ ಭಾಗವಹಿಸುವಂತ ಮುದ್ದಾದ ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆದ್ಬಿಡ್ತೀನಿ. ಓಕೆನಾ? ಜೋರಾದ ಚಪ್ಪಾಳೆ ಬರಲಿ ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಅವಳಿಗಳಿಗೆ. ಹೆಂಗಿರ್ತಾರೆ ಅಂತ ನೋಡಿದ್ರೆ ಹೆಂಗಿರುತ್ತೆ? ಕರೆಸ್ಲ ಜವಳಿಗಳನ್ನ? ಜೋರಾದ ಚಪ್ಪಾಳೆ ಬರಲಿ ಜವಳಿಗಳಿಗೆ. ಈಗ ಕಣ್ತುಂಬ ನೋಡ್ಕೊಳ್ಳಿ ಅಂತ ಹೇಳೋ ಹಾಗೆ ಇಲ್ಲ, ಆಲ್ರೆಡಿ ದೃಷ್ಟಿ ನೆಟ್ಟು ಬಿಟ್ಟಿದ್ದಾರೆ ಇಬ್ರು. ಎಷ್ಟು ಕ್ಯೂಟ್ ಆಗಿದ್ದಾರೆ. ನನ್ಗಂತೂ ಎವ್ರಿ ಎಪಿಸೋಡ್ ಹಬ್ಬ ಈ ರೌಂಡ್ ಅಲ್ಲಿ. ಎಷ್ಟು ಚಂದ ಅಲ್ಲ ಸರ್ ನೋಡಕ್ಕೆ? ಈಗ ಆಟದ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ 3 ಪೇರ್ ಅವಳಿ ಜವಳಿಗಳಿದ್ದಾರೆ. ಚೆನ್ನಾಗಿ ನೋಡ್ಕೊಳ್ಳಿ, ಮಾತಾಡ್ಸಿ ಎಲ್ಲ ಆದ್ಮೇಲೆ ಫಸ್ಟ್ ಅವಳಿಗಳು ಬಂದ್ರಲ್ಲ ಅವ್ರನ್ನ ಅಲ್ಲೇ ನಿಲ್ಲಿಸ್ತೀನಿ. ಆಮೇಲೆ ಜವಳಿಗಳು ಬಂದ್ರಲ್ಲ ಅವ್ರನ್ನ ಕಳಿಸ್ಬಿಡ್ತೀನಿ. ಕಳಿಸದ ನಂತರ ಮತ್ತೆ ನೀವು ಮಾತಾಡ್ಬೇಕು ಅಂತ ಅನ್ಸಿದ್ರೆ ಮಾತಾಡ್ಬೋದು. ಅದಾದ ನಂತರ ನಿಮ್ಮಿಬ್ರ ಕಣ್ಣಿಗೆ ಒಂದು ಕಪ್ಪು ಬಟ್ಟೆನ ಕಟ್ಟುತ್ತೀವಿ. ಆ ಮೂಮೆಂಟ್ ಅಲ್ಲಿ ಒಂದು ಅವಳಿ ಜವಳಿ ಜೊತೆ ಸ್ವಾಪ್ ಆಗುತ್ತೆ. ಓಕೆನಾ? ಆಮೇಲೆ ಕಣ್ಣಿನ ಬಟ್ಟೆ ತೆಗಿದ ನಂತರ ಸ್ವಾಪ್ ಆಗಿರೋ ಅವಳಿ ಜವಳಿ ಯಾವ್ದು ಅಂತ ನೀವು ಹೇಳ್ಬೇಕು. ಓಕೆನಾ? ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ ದುಡ್ಡು
ಎಷ್ಟು ಮಟ್ಟಿಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ 7.5 ಲಕ್ಷ ಇದೆ ಸರ್. ಸೊ 7.5 ಲಕ್ಷನೂ ನಾನು ಬಿಡ್ ಮಾಡಕ್ ರೆಡಿ ಇದೀನಿ, ಆದ್ರೆ ನಿಮ್ಮ ಹತ್ರ ಅಷ್ಟಿಲ್ವಲ್ಲ, ಅದಕ್ಕೆ. ಸೊ ನೀವು ಬೇಕಾದ್ರೆ 2.5 ಲಕ್ಷನೂ ಬಿಡ್ ಮಾಡ್ಬೋದು. ಸೊ ನಾನು ನನ್ನ ಕಡೆಯಿಂದ 2.5 ಲಕ್ಷ ಬಿಡ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಎಷ್ಟು ಅಮೌಂಟ್ನ ಬಿಡ್ ಮಾಡ್ತೀರಿ? 2 ಮಾಡೋಣ, ಬಂದ್ ಮಾಡೋಣ ಸಾಕು. ಒಂದಾ? ಓ, ಮೀರಾ ಅವ್ರ ಬಾಯಲ್ಲಿ ಈ ಮಾತೆ ಛೇ. 1 ಲಕ್ಷನಾ ಸರ್? ಸೊ ನಿಮ್ ಕಡೆಯಿಂದ 1 ಲಕ್ಷ, ನನ್ನ ಕಡೆಯಿಂದ 1 ಲಕ್ಷ. ಸೊ ಈ ಸುತ್ತಲ್ಲಿ 2 ಲಕ್ಷ ಗೆಲ್ಲುವಂತ ಚಾನ್ಸಸ್ ಇದೆ ನಿಮ್ಗೆ. ಓಕೆನಾ? ಓಕೆ, ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ಆದರೆ ಜವಳಿಗಳನ್ನ ಕಳಿಸ್ಬಿಡ್ತೀನಿ. ಜವಳಿಗಳನ್ನ ಕಳ್ಸಿದ ಮೇಲೆ ಮಾತು ಶುರು ಮಾಡಿ. ಓಕೆ ಓಕೆ, ಸೊ ಜವಳಿಗಳ ಹೋಗಿ. ಈಗ ಮಾತಾಡ್ಸ್ಕೊಳ್ಳಿ. ಓಕೆ. ಹಾ, ಏನ್ ಹೆಸರು? ಪ್ರಧನ್ಯ. ಯಾವ ಸ್ಟ್ಯಾಂಡರ್ಡ್? ಫಸ್ಟ್ ಸ್ಟ್ಯಾಂಡರ್ಡ್. ನೀನು? ಓಕೆ ಪಾ. ನಿಮ್ ಪಕ್ಕ ಇನ್ನೊಬ್ರು ನಿಂತಿದ್ರಲ್ಲ, ಅವ್ರನ್ನ ನೀನ್ ಏನಂತ ಕರಿತ್ಯಾ? ತಂಗಿ ಅಂತಿ. ತಂಗಿ ಅಂತ ಅಂತೀಯಾ? ಓಕೆ, ಇವ್ನು ಕೊಡು. ಇವನ್ಗೆ ಏನಿನ ಹೆಸರು? ನಿಹಾಲ್. ಓಕೆ, ನೀನ್ ಯಾವ ಸ್ಟ್ಯಾಂಡರ್ಡ್? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಸೊ ನಿನ್ ಜೊತೆ ಬಂದಿದ್ದಲ್ಲ, ಅವನ ಅವನು ಹೆಸರೇನು? ಫಸ್ಟ್ ಸ್ಟ್ಯಾಂಡರ್ಡ್. ಅಬ್ವಿಯಸ್ಲಿ ಫಸ್ಟ್ ಸ್ಟ್ಯಾಂಡರ್ಡ್. ಜೈ ಸರ್. ಅವನ ಹೆಸರೇನು? ನಿಶ್ಚಲ್. ನೀನ್ ನಿಶ್ಚಲ್ ಅಂತಾನೆ ಕರಿತ್ಯಾ ಅಥವಾ ಅಣ್ಣ ಅಂತ್ಯಾ, ತಮ್ಮ ಅಂತ್ಯಾ, ಏನಂತ್ಯಾ? ನಿಶು. ನಿಶು ಅಂತ ಕರೀತ್ಯಾ? ಓಕೆ, ಅವ್ನು ನೀನು ಏನಂತ ಕರೀತಾನೆ? ಫುಲ್ ನೇಮ್. ಫುಲ್ ನೇಮ್ ಕರೀತಾನಾ? ಆಯ್ತು. ಹಾಯ್. ಹಾಯ್. ಏನ್ ಹೆಸರು? ಜ್ಞಾನಾಕ್ಷಿ. ಜ್ಞಾನಾಕ್ಷಿ. ವಾವ್, ಸಚ್ ಎ ನೈಸ್ Full ನೇಮ್. ಜ್ಞಾನ. ಇನ್ನೊಬ್ರು ಸಿಬ್ಲಿಂಗ್ ಹೆಸರು? ನನವಿ. ಓಕೆ, ಅಕ್ಕನ ತಂಗಿನ ಜ್ಞಾನವಿ ಅಂತ ಕರಿತೀರಾ? ಸಿಸ್ಟರ್. ಯಾವ ರೈಮ್ ಬರುತ್ತೆ? ಟ್ವಿಂಕಲ್ ಟ್ವಿಂಕಲ್. ಟ್ವಿಂಕಲ್ ಟ್ವಿಂಕಲ್. ಓಕೆ, ಹೇಳಿ. Twinkle, twinkle, little star, how I wonder what you are. Up above the world so high, like a diamond in the sky. ವೆರಿ ಗುಡ್. ಓಕೆ, ಹೇಳಿ ಕೊಡಿ. Johnny, Johnny, yes, Papa. Eating sugar, no, Papa. Telling lies, no, Papa. Open your mouth, ha, ha, ha. ವೆರಿ ಗುಡ್. ನೀನ್ ಯಾವ ರೈಮ್ಸ್ ಹೇಳ್ತೀಯ ನಿಹಾಲ್? 4 little monkeys jumping on the bed. Sure. 4 little monkeys jumping on the bed. One fell, bounty said. So Mama called the doctor and the doctor said, no more monkeys jumping on the bed. ವೆರಿ ಗುಡ್. ಕೊನೆಗೆ ಇನ್ನ 3, 2, 1 ಹೇಳ್ಬಿಡ್ತಾ ಇದ್ದ ಅವನು, ಆದ್ರೆ ಟೈಮ್ ಇಲ್ಲ. ಇಟ್ಸ್ ಓಕೆ. ಈಗ ಮಾತಾಡ್ಸಿದ್ದಾಯ್ತು ಅಂತ ಅನ್ಕೊಂತೀನಿ. ಓಕೆನಾ? ರೆಡಿನಾ? ಬ್ಲೈಂಡ್ ಫೋಲ್ಡ್ ತಗೊಂಬನ್ನಿ ಪ್ಲೀಸ್. ಓಕೆ, ಸ್ವಾಪ್ ಆಗಲಿ ಪ್ಲೀಸ್. ಓಕೆ, ಈಗ ನೀವು ನಿಮ್ಮ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆನ ತೆಗಿಬೋದು. ಸೊ ಕಣ್ಣಿನ ಬಟ್ಟೆ ತೆಗ್ದಾಗಿದೆ. ಈಗ ನೋಡಿ ಯಾವುದು ಸ್ವಾಪ್ ಆಗಿರುವಂತ ಪುಟಾಣಿ ಪುಟ್ಟು. ನಿನ್ ಹೆಸರೇನು ಬೇಬಿ? ನಿಹಾಲ್. ಕಳ್ಳ. ಇವನೇ ಗ್ಯಾರಂಟಿ. ಇವನು ನಿಶ್ಚಲ್, ಆದ್ರೆ ನಿಹಾಲ್ ಅಂತ ಸುಳ್ಳು ಹೇಳ್ತಾ ಇದ್ಯಾ ನೀನು. ಹಂಗಾದ್ರೆ ನಿನ್ನ ತಮ್ಮನ ಏನಂತ ಕರೀತ್ಯಾ? ನಿಶು. ನಿಶು ಅಂತ ಕರೀತ್ಯಾ? ಅವ್ನು ನೀನೇನಂತ ಕರೀತಾನೆ? ಫುಲ್ ನೇಮ್. ಓ ಹೌದಾ? ಪಕ್ಕಾನು? ಕರೆಕ್ಟ್, ಪಕ್ಕ ಅದು. ಶಿಟ್, ಹಿಂಗೆ ಗೊತ್ತಿದ್ರೆ ಇನ್ನೂ 1 ಲಕ್ಷ ಬಿಡ್ ಮಾಡ್ಬೋದಾಗಿತ್ತು. ಮಾಡಿಯಾ? ಇನ್ನ ಇದೆ ನೋಡಿ, 2ನೇ ಮಗುನ್ ಮಾತಾಡ್ಸಿ ಕೊಡಿ ಅವ್ರಿಗೆ. ಪ್ರಧಾನಿ ಅಲ್ಲ ಪುಟ್ಟಿ ನೀನು? ಪ್ರಧಾನಿ ಅಲ್ಲ ನೀನೆ? ಪ್ರಣಮ್ಯ ತಾನೆ? ಹಾ, ಆಯ್ತು. ಸರಿಗ ಅಬ್ಸರ್ವ್ ಮಾಡಿ. ಅವಳೇನೋ ಇವಾಗ ಬಂದು ನಿಂತಿರೋಂಗ್ ಸೆಟ್ ಎಲ್ಲ ನೋಡ್ತಾ ಇದ್ದಾಳೆ. ಅವಳು ಜ್ಞಾನಾಕ್ಷಿನೇ, ಇನ್ನೊಬ್ಳು ಜ್ಞಾನವಿ. ಯಾಕೋ ಅವಳು ಇವಾಗ ಬಂದು ನಿಂತಿರೋ ತರ ಫೀಲಿಂಗ್ ಇದೆ. ಹೌದಾ? ಈಗ ಬಂದ್ಯಾ? ಇವನೇ ಈ ಕಳ್ಳನೇ, ನಿಶ್ಚಲನೇ.
ಸರ್ ಪಕ್ಕ ಪಕ್ಕ ಅಂತ ಪಕ್ಕದ ಮನೆಗೆ ಬಂದ್ಬಿಟ್ರೆ ಕಷ್ಟ, ಯೋಚನೆ ಮಾಡಿ. ಇಲ್ಲ ಇಲ್ಲ. ಇಲ್ವಾ? ಪಕ್ಕ ನಿಶ್ಚಲು. ಯಾಕೋ ನಿನ್ ಹೆಸರು ನಿಹಾಲ್ ಅಂದ್ರು ಇವ್ರು ನಿಶ್ಚಲ್ ಅಂತ ಇದಾರೆ, ಯಾಕೋ ಹೇಳು ಬಿಕಾಸ್ ಅವನ ಹೆಸರು ನಿಶ್ಚಲ್, ಅದಕ್ಕೆ. ಅಲ್ವೇನಾ? ಹೌದು, ನಿಶ್ಚಲನೆ. ಸ್ಮೈಲ್ ಎಲ್ಲ ನೋಡಿ, ಅವನ್ ಸ್ಮೈಲ್ ಬೇರೆ ತರ. ಬೇರೆ ತರ. ನಿಹಾಲ್ ಅವ್ರಿಗೆ ಹೇಳು, ನಾನ್ ನಿಹಾಲ್ ಅಂತ ಹೇಳು. ಆಯ್ತು ಬಿಡು. ಚೆನ್ನಾಗಿ ಯೋಚನೆ ಮಾಡಿ ಅಂತ ಹೇಳು. ಚೆನ್ನಾಗಿ ಯೋಚನೆ ಮಾಡಿ. ಎಲ್ಲ ಇಷ್ಟ ಮಾಡಿದೀವಿ. ಹಲ್ಲು ನೋಡಿ, ಹಲ್ಲು ಬೇರೆ ಒಂದು. ಇಲ್ಲಾಂದ್ರೆ ಗೋವಿಂದ ಅಂತ ಆಡ್ಬಾರುತ್ತೆ. ಓಕೆನಾ? ಫ್ರೀಜಾ? Freeze. ಪಕ್ಕನಾ? ಪಕ್ಕ. ಓಕೆ, ಅಧ್ಯಕ್ಷರೇ ಎ ಸ್ವಾಪ್ ಆಗಿರೋ ಮಗು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದು ಸರಿನಾ ತಪ್ಪಾ ಅಂತ. ಕನ್ನಡದ ಕೂಸು ಅಣ್ಣ ಬಾಂಡ್, ಜೇಮ್ಸ್ ಬಾಂಡಿಗೋನು ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್, ಏರಿಯಾಗೆ ಚಂದಮಾಮು ಅಣ್ಣ ಬಾಂಡ್, ಸಚಿನ್ ಹಿಡಿಯೋ ಬ್ಯಾಟಿನಲ್ಲೂ ಅಣ್ಣ. ನಾನು ಎಷ್ಟೇ ಕನ್ಫ್ಯೂಸ್ ಮಾಡಕ್ ಟ್ರೈ ಮಾಡಿದ್ರು ಕನ್ಫ್ಯೂಸ್ ಆಗದೆ ಈ ಸುತ್ತಲ್ಲಿ ನೀವು ಗೆದ್ದಿದ್ದೀರಿ 2 ಲಕ್ಷ ರೂಪಾಯಿ. ಥ್ಯಾಂಕ್ ಯು. ಈಗ ಅವಳಿಗಳನ್ನ ನೋಡಾಯ್ತು, ಅದ್ರಲ್ಲಿ ಒಂದ್ ಸ್ವಾಪ್ ಆಗಿರೋದನ್ನು ಕಂಡಿಡ್ದಾಯ್ತು. ಉಳಿದಿರೋ ಜವಳಿಗಳನ್ನ ಕಳಿಸ್ಬಿಡ್ತೀನಿ. ಓಕೆನಾ? ಜೋರಾದ ಚಪ್ಪಾಳೆ ಬರಲಿ ಜವಳಿಗಳಿಗೆ. ಸೊ 6 ಜನ ಮಕ್ಕಳು ಪುಟಾಣಿಗಳು ಸೂಪರ್ ಆಗಿ ಆಡಿದ್ರಿ. ಏನ್ ಆಕ್ಟಿಂಗ್ ಮಾಡಿದ್ರು, ಜೋರ ಚಪ್ಪಾಳೆ ಬರ್ಬೇಕಪ್ಪ. ಸೊ ಇವ್ರನ್ನ ಹಾಗೆ ಬರೀ ಕೈಯಲ್ಲಿ ಕಳ್ಸಲ್ಲ, ಅವ್ರಿಗೊಂದು ಗಿಫ್ಟ್ ಇದೆ. ಆ ಗಿಫ್ಟ್ ತಗೊಂಬನಿ. ಸೊ ನಮ್ಮ ಎಲ್ಲಾ ಪುಟಾಣಿಗಳಿಗೆ ಇದೆ ಅಮೃತ್ ನೋನಿ ಅವ್ರ ಕಡೆಯಿಂದ ಗುಡೀಸ್ ಇದೆ. ಸೊ ನಮ್ಮ ಚೀಫ್ ಗೆಸ್ಟ್ಗಳು ಹೋಗಿ ಪುಟಾಣಿಗಳಿಗೆ ಕೊಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಪುಟಾಣೀಸ್, ಬಾಯ್. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 4 ಸುತ್ತುಗಳು ಮುಗಿದಿದೆ. 4 ಸುತ್ತು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿದೆ 3 ಲಕ್ಷ. ಒಟ್ಟಾರೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಮಜಾ ಕೊಟ್ರಿ. ಸೊ ಮೊದಲನೇದಾಗಿ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಸರ್? ನಿಮಗೆ ಯಾವ ಸುತ್ತು ಇಷ್ಟ ಆಯ್ತು? ನನಗೆ ಹಂಗ್ ನೋಡಕೋದ್ರೆ ಎಲ್ಲಾ ಸುತ್ತು ತುಂಬಾ ಚೆನ್ನಾಗಿದೆ. ಹೌದಾ? ಎಲ್ಲಾ ಸುತ್ತು ತುಂಬಾ ಚೆನ್ನಾಗಿದೆ. ಈ ಕಾರ್ಯಕ್ರಮ ಬಹಳಷ್ಟು ಖುಷಿ ಕೊಡುತ್ತೆ. ನನಗೆ ನೆನಪಲ್ಲಿ ಇರುವಂತ ಕಾರ್ಯಕ್ರಮ ಇದು. ಮೀರಾ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮ? ಯಾವ ಸುತ್ತು ಇಷ್ಟ ಆಯ್ತು? ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು. ಸ್ಪೆಷಲಿ ಫ್ಯಾಮಿಲಿ ಬರ್ತಾರಲ್ಲ, ಬಿಕಾಸ್ ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ಆ ರೌಂಡ್ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅಂಡ್ ಗೊಂಡೆ ಅವರೇ, ನಿಮ್ಮ ಫ್ಯಾಮಿಲಿನ ಒಂದು ಮಾಡಿದ್ದೀನಿ ನಾನು. ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಬನ್ನಿ, ಹತ್ರ ನಿಂತ್ಕೊಳ್ಳಿ, ಆಮೇಲೆ ವಿಷಯ ಹೇಳ್ತೀನಿ ಏನು ಅಂತ. ಸೊ ಈಗ ಗೊಂಡೆ ಅವರೇ, ನಿಮ್ಮ ಯಜಮಾನ್ರು ಮತ್ತೆ ಅವರು ಫ್ರೆಂಡು ಸೇರ್ಕೊಂಡು 3.5 ಲಕ್ಷನ ಗೆದ್ದಿದ್ದಾರೆ. ಸೊ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ಹಣದಲ್ಲಿ? ಆ ಹಣದಲ್ಲಿ ಹಾ, ಊಟಿಗೆ ಹೋಗಿ ಊಟಿಗೆ ಹೋಗಿ ಬೇಟೆ ಆಡ್ತೀರೇನೋ? ಅಲ್ಲ, ಆಟ ಆಡ್ತೀನಿ. ಊಟಿಗೆ ಹೋಗಿ ಬಂದ್ಮೇಲೆ ಆಗುವಂತ ಮಗು ಹೆಸರೇನಿರುತ್ತೆ ಗೊತ್ತಾ? ಏನು? ಸಂಡೇ. ಅದಾದ್ಮೇಲೆ ಆಗೋ ಮಗು ಹೆಸರು ಹಾಲಿಡೇ. ಒಟ್ಟಿನಲ್ಲಿ ನಮ್ಮಿಬ್ಬರ ಲೈಫು ಜಾಲಿಡೇ. ಜೋಕ್ಸ್ ಅಬೌಟ್ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ತುಂಬಾನೇ ಖುಷಿ ಆಯ್ತು. ಒಂದ್ ಜಬರ್ದಸ್ತ್ ಚಪ್ಪಾಳೆ ಬರ್ಬೇಕಪ್ಪ. ಅಂಡ್ ವೀಕ್ಷಕರೇ, ಇದೇ ತರ ಸೂಪರ್ ಆಗಿರೋ ಸೆಲೆಬ್ರಿಟೀಸ್ ನ ಮತ್ತೊಂದು ಎಪಿಸೋಡ್ ಅಲ್ಲಿ ಕರ್ಕೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀನ್ಸ್ ಕೋಪರ್ಡ್ ಬೈ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್, ಸ್ಪೆಷಲ್ ಪಾರ್ಟ್ನರ್ ಕಾಟನ್ ಮ್ಯಾಟ್ರೆಸಸ್ ಅಂಡ್ ಐಎಸ್ಐ ಪ್ರಾಡಕ್ಟ್, ಉದಯಂ ವರ್ಲ್ಡ್ ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಮತ್ತು SSVM ಇನ್ಸ್ಟಿಟ್ಯೂಷನ್ಸ್. ಬಾಯ್ ಬಾಯ್, ಶುಭರಾತ್ರಿ.